ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾಸ್ಟ್ 2019 ಕಾರ್ಪೊರೇಟ್ ವ್ಯಾಲ್ಯೂಯೇಷನ್ ಅಂಡ್ ರಿಸ್ಟ್ರಕ್ಚರಿಂಗ್ ಮಾಡ್ತೀವಿ. ತುಂಬಾ ಜನ ಹೇಳ್ತಾರೆ ಎಕ್ಸಾಮ್ ಇದೆ ಸರ್, ಸ್ವಲ್ಪ ಬೇಗ ಹಾಕಿ ಅಂತ. ಅದಕ್ಕೆ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. 2019 ಕ್ವಶನ್ ಪೇಪರ್ ಸೊಲ್ಯೂಷನ್ ನಾನು ಪ್ರಾಬ್ಲಮ್ಸ್ಗಳು ಮಾತ್ರ ಸಾಲ್ವ್ ಮಾಡಿದ್ದೀನಿ. ಥಿಯರಿ ನೀವೇ ಓದ್ಕೊಳ್ಳಿ. ಓಕೆ, ಬನ್ನಿ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್, ಅದೇ ಥರ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬೇಕಾದ್ರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಇರುತ್ತೆ. ಓಕೆ, ಬನ್ನಿ ಫ್ರೆಂಡ್ಸ್, ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಏನ್ ಕೇಳ್ತಾರೆ ನೋಡಿ. ಎ ಕಂಪನಿ is currently paying the dividend of rupees 2 per share. The dividend is expected to grow at 15% annual rate for 3 years, then at 10% for the next 3 years, after which it is expected to grow at a 5% rate forever ಅಂತ ಹೇಳ್ತಾರೆ. ಸೊ 3 ಸ್ಟೇಜ್ ಗ್ರೋತ್ ಮಾಡಲ್ ಇದು. ವಾಟ್ ಇಸ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಶೇರ್ ಇಫ್ ದಿ ಕ್ಯಾಪಿಟಲೈಸೇಷನ್ ರೇಟ್ ಇಸ್ 9%? If the share is held for 3 years, what shall be the present value? ಓಕೆ, ಸೊ ಅವ್ರೇನ್ ಹೇಳ್ತಾರೆ, 2 per share ಇದೆ. ಫಸ್ಟ್ 3 ಇಯರ್ಸ್ 15% ಇನ್ಕ್ರೀಸ್ ಆಗ್ತೈತೆ. ಅದಾದ್ಮೇಲೆ ನೆಕ್ಸ್ಟ್ 3 ಇಯರ್ಸ್ 10% ಇನ್ಕ್ರೀಸ್ ಆಗ್ತೈತೆ. ಅದಾದ್ಮೇಲೆ 5% ಫಾರ್ ಎವರ್ ಇರುತ್ತೆ ಅಂತ ಪ್ರೆಸೆಂಟ್ ವ್ಯಾಲ್ಯೂ ಹೇಳುವಂತ ಮಾಡಿದ್ದಾರೆ. ಸೊ ಪಿ ವಿ ಡ್ಯೂರಿಂಗ್ ದಿ ಸೂಪರ್ ನಾಲ್ ಎಲ್ಲ ಗ್ರೋತ್ ಪೀರಿಯಡ್ ನಾನು ಮಾಡೀನಿ. 2 ಗ್ರೋತ್ ಪೀರಿಯಡ್ ನಾನು ಕನ್ಸಿಡರ್ ಮಾಡೀನಿ. 15% ಇಲ್ಲಿ ನೋಡಿ, ಈ ಇದನ್ನ ನೋಡ್ತು ಅಂದ್ರೆ ನೋಡಿ, ಇದೆಲ್ಲ 15% ಗ್ರೋ ಮಾಡೀನಿ 3 ಇಯರ್ಸ್. ಆಮೇಲೆ 10% ಗ್ರೋ ಮಾಡೀನಿ. 10 10 10 ಈ ವ್ಯಾಲ್ಯೂಗೆ ಈ ವ್ಯಾಲ್ಯೂನ ತಗೊಂಡು ಮಾಡಿದ್ದೀನಿ. ಓಕೆ, ಸೊ ಆಮೇಲೆ ಅದನ್ನ ಪ್ರೆಸೆಂಟ್ ವ್ಯಾಲ್ಯೂ ತಂದೀನಿ ಡೈರೆಕ್ಟ್ ಆಗಿ. ಇದು 1/1.09, ಯಾಕಂದ್ರೆ 9% ಅಂತ ಐತೆ. ಸೊ ಇದು 1/1.09 ಟು ದ ಪವರ್ ಆಫ್ 2. ಇದು ಗೊತ್ತಿರುತ್ತೆ ನಿಮಗೆ. ಎನ್ ಪಿ ವಿ ಹೆಂಗ್ ಮಾಡ್ತೀವೋ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. 9%ಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ಟೇಬಲ್ ಬೇಕನ್ನ ಕೇಳ್ಬೋದು ನೀವು, ಟೇಬಲ್ ಕೊಡ್ತಾರೆ ಅವರು. ಇಲ್ಲಾಂದ್ರೆ ಈ ರೀತಿಯಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಬರುತ್ತೆ. ಪ್ರೆಸೆಂಟ್ ವ್ಯಾಲ್ಯೂ 13.86 ಅಂತ ಬಂತು. ಓಕೆ, ಸೊ ಇದು ಟೋಟಲ್ 13.86 ಅಂತ. ಈಗ ನೆಕ್ಸ್ಟ್ ಏನ್ ಹೇಳ್ತಾರೆ ಅವರು, ಆಫ್ಟರ್ 6th ಇಯರ್ ಆದ್ಮೇಲೆ ಅದು ಇಟ್ ಈಸ್ ಎಕ್ಸ್ಪೆಕ್ಟ್ ಟು ಗ್ರೋ ಅಟ್ 5% ಫಾರ್ ಎವರ್. ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ನಾವು ಫಸ್ಟ್ 6th ಇಯರ್ದು ಡಿವಿಡೆಂಟ್ ನ ಗ್ರೋ ಮಾಡ್ಕೊಳ್ಳೋಣ 5% ಅಲ್ಲಿ. ಸೊ 6th ಇಯರ್ದು 4.05 ಇದೆ. ಇದನ್ನ ತಗೊಂಡು 5% ಗ್ರೋ ಮಾಡಿ 1.04 ಡಿವೈಡ್ ಬೈ ಕೆ 0.09 ಮೈನಸ್ 0.05 ನಿಮಗೆ 106.25 ಬರುತ್ತೆ. ಇದನ್ನ ಟರ್ಮಿನಲ್ ವ್ಯಾಲ್ಯೂ ಅಂತ ಕರಿತೀವಿ. ಈ ಟರ್ಮಿನಲ್ ವ್ಯಾಲ್ಯೂನ ಇವತ್ತಿನ ವ್ಯಾಲ್ಯೂ ತಗೊಂಡ್ಬನ್ನಿ. ಸೊ ಡಿವೈಡ್ ಬೈ 1.09 ಟು ದ ಪವರ್ ಆಫ್ 6 ಮಾಡ್ಬೋದು, ಇಲ್ಲಾಂದ್ರೆ ಡಿವೈಡೆಡ್ ಬೈ ಇಂಟು ಮಲ್ಟಿಪ್ಲೈ ವಿತ್ ದಿಸ್ ಮಾಡ್ಬೋದು. ಓಕೆ, ಇದು ಮಾಡಿದ್ರೆ ನೀವು 1 ಡಿವೈಡ್ ಬೈ 1.09 ಟು ದ ಪವರ್ ಆಫ್ 6 ಮಾಡಿದ್ರೆ 0.596 ಬರುತ್ತೆ. 106.25 ಇಂಟು 0.596 ಮಾಡಿದ್ರೆ ನಿಮಗೆ 63.63 ಬಂತು. ಸೊ ಈಗ ಎರಡು ಬಂತು ನಿಮಗೆ. 6 ಇಯರ್ಸ್ದು ಪ್ರೆಸೆಂಟ್ ವ್ಯಾಲ್ಯೂ ತಂದಿರಾ, ಟರ್ಮಿನಲ್ ವ್ಯಾಲ್ಯೂನು ಪ್ರೆಸೆಂಟ್ ವ್ಯಾಲ್ಯೂ ತಂದಿರಾ, ಎರಡನ್ನೂ ಆಡ್ ಮಾಡ್ಬಿಡಿ, ನಿಮಗೆ 77.18 ಬರುತ್ತೆ ಪ್ರೆಸೆಂಟ್ ವ್ಯಾಲ್ಯೂ ಶೇರ್ ಟುಡೇ. ಆಮೇಲೆ ನೆಕ್ಸ್ಟ್, ಇಫ್ ದಿ ಶೇರ್ ಇಸ್ ಹೆಲ್ಡ್ ಫಾರ್ 3 ಇಯರ್ಸ್, ವಾಟ್ ಶಾಲ್ ಬಿ ಇಟ್ಸ್ ಪ್ರೆಸೆಂಟ್ ವ್ಯಾಲ್ಯೂ? ಯಾವ 3 ಇಯರ್ಸ್ ಅಂತ ಹೇಳ್ತಾ ಇಲ್ಲ, ಫಸ್ಟ್ 3 ಇಯರ್ಸ್ ಲಾಸ್ಟ್ 3 ಇಯರ್ಸ್ ನೀವು ಅಸ್ಯೂಮ್ ಮಾಡ್ಕೋಬಹುದು. ಫಸ್ಟ್ 3 ಇಯರ್ಸ್ ಲಾಸ್ಟ್ 3 ಇಯರ್ಸ್ ಹೋಲ್ಡ್ ಮಾಡ್ತಾನೆ ಅಂತ. ಸೊ ಫಾರ್ ದಿ ಫಸ್ಟ್ 3 ಇಯರ್ಸ್ ಬಿಟ್ಟು ನಾವು ಲಾಸ್ಟ್ 3 ಇಯರ್ಸ್ ತಗೊಳ್ಳೋಣ. 2.37 ಇಲ್ಲಿ 2.37, 2.39, 2.41 ಎಲ್ಲೂ ಆಡ್ ಮಾಡಿ, ಪ್ಲಸ್ ಟರ್ಮಿನಲ್ ವ್ಯಾಲ್ಯೂ ಆಡ್ ಮಾಡಿ 70.50 ಬಂತು. ಇದಕ್ಕೆ ಈಗ ನಿಮ್ದು 3 ಇಯರ್ಸ್ ಎಲ್ಡ್ ಮಾಡಿರ್ತಾರಲ್ಲ ಅದನ್ನ ಆಡ್ ಮಾಡ್ಕೊಳ್ಳಿ. ಫಸ್ಟ್ 2.11, 2.22, 2.35 ಆಡ್ ಮಾಡ್ಕೊಂಡ್ರೆ ನಿಮಗೆ 6.68 ಬಂತು. ಈ ವ್ಯಾಲ್ಯೂನು ಪ್ಲಸ್ ಈ ವ್ಯಾಲ್ಯೂನು ಆಡ್ ಮಾಡಿದ್ರೆ ನಿಮಗೆ ಪ್ರೆಸೆಂಟ್ 77.18. ಬಟ್ ಎರಡು ಸೇಮೇ ಇದೆ, ಏನು ವ್ಯತ್ಯಾಸ ಏನು ಆಗ್ತಾ ಇಲ್ಲ. ದಸ್ ದಿ ವ್ಯಾಲ್ಯೂ ಇಸ್ ದಿ ಸೇಮ್ ಇಫ್ ದಿ ಶೇರ್ ಇಸ್ ಹೆಲ್ಡ್ ಫಾರ್ 3 ಇಯರ್ಸ್ ಇನ್ಸ್ಟೆಡ್ ಆಫ್ ಇಂಡೆಫಿನೆಟ್ಲಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ಫ್ರೆಂಡ್ಸ್, ಈಗ ಕ್ವಶನ್ ಏನ್ ಕೇಳ್ತಾರೆ. ದ ಮಾರ್ಕೆಟ್ ಪ್ರೈಸ್ ಆಫ್ ಅ ಬಾಂಡ್ ಇಸ್ 883.4, ಫೇಸ್ ವ್ಯಾಲ್ಯೂ 1000 ಅಂತ ಹೇಳ್ತಾರೆ. ದ ಬಾಂಡ್ ವಿಲ್ ಪೇ ಇಂಟ್ರೆಸ್ಟ್ ಅಟ್ 6% per annum ಫಾರ್ 5 years, ಆಫ್ಟರ್ ವಿಚ್ ಇಟ್ ವಿಲ್ ಬಿ ರಿಡೀಮ್ಡ್ ಅಟ್ ಪಾರ್. ವಾಟ್ ಈಸ್ ದಿ ಬಾಂಡ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತಾರೆ. ವಾಟ್ ಈಸ್ ಮೆಂಟ್ ಬೈ ಈಲ್ಡ್ ಟು ಮೆಚುರಿಟಿ ಅಂತ ಕೇಳ್ತಾರೆ. ಸೊ ಈಗ ಈಲ್ಡ್ ಟು ಮೆಚುರಿಟಿ ಅವರು ಕೇಳ್ತಾರೆ. ವಾಟ್ ಈಸ್ ದಿ ಬಾಂಡ್ ರೇಟ್ ಆಫ್ ರಿಟರ್ನ್ ಅಂದ್ರೆ ಈಲ್ಡ್ ಟು ಮೆಚುರಿಟಿ ಏನು ಅಂತ ಕೇಳ್ತಾರೆ. ಸೊ ಈಲ್ಡ್ ಟು ಮೆಚುರಿಟಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಈ ಫಾರ್ಮುಲಾ ಇದೆ, ತುಂಬಾ ಸಿಂಪಲ್ ಫಾರ್ಮುಲಾ. ಇದನ್ನ ಯೂಸ್ ಮಾಡ್ಕೊಂಡು ನಾವು ಈಲ್ಡ್ ಟು ಮೆಚುರಿಟಿನ ಕಂಡುಹಿಡಿಬಹುದು. ಓಕೆ, ಸಿ ಅಂದ್ರೆ ಕೂಪನ್ ರೇಟ್, ಎಫ್ ಅಂದ್ರೆ ಫೇಸ್ ವ್ಯಾಲ್ಯೂ, ಪಿ ಅಂದ್ರೆ ಪ್ರೈಸ್, ಎನ್ ಅಂದ್ರೆ ಇಯರ್ಸ್ ಟು ಮೆಚುರಿಟಿ.
ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಈಗ ಕೂಪನ್ ರೇಟ್ 6% ಅಂತ ಕೊಟ್ಟಿದ್ದಾರೆ. 1000ಗೆ 6% ಅಂದ್ರೆ ಎಷ್ಟು? 1000ಗೆ 1000 ಇಂಟು 6 ಡಿವೈಡ್ ಬೈ 100. ಸೊ 0 ಹೋಯ್ತು. ಸೊ 10 ಇಂಟು 6 ಬಂತು, 60 ಆಯ್ತು. ನೆಕ್ಸ್ಟ್ ಫೇಸ್ ವ್ಯಾಲ್ಯೂ ಹೇಳ್ತಾರೆ. ಫೇಸ್ ವ್ಯಾಲ್ಯೂ 1000 ಅಂತ ಹೇಳ್ತಾರೆ, ಇಲ್ಲೇ ಕೊಟ್ಟಿದ್ದಾರೆ 1000 ಅಂದ್ಬಿಟ್ಟು. ಮೈನಸ್ ಮಾರ್ಕೆಟ್ ಪ್ರೈಸ್ ಈಗಿರೋದು ಕರೆಂಟ್ 883.40 ಡಿವೈಡ್ ಬೈ 5. 1000 ಪ್ಲಸ್ 883.40 ಡಿವೈಡ್ ಬೈ 2 ಎಲ್ಲ ಮಾಡಿದ್ರೆ ನಿಮಗೆ 8.84 ಬರುತ್ತೆ, ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 9%. ಒಂದು ಕ್ವಶನ್ ಇದ್ದೇ ಇರುತ್ತೆ ಬಾಂಡ್ ಅಲ್ಲಿ, ದಯವಿಟ್ಟು ಬಾಂಡ್ದು ಒಂದು ಬಗ್ಗೆ ಸ್ವಲ್ಪ ಕ್ಲೀನಾಗಿ ಡೀಟೇಲ್ ಆಗಿ ಓದ್ಕೊಂಡು ಹೋಗಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಇದು ಇ ವಿ ಎದು ಕಂಪಲ್ಸರಿ ಕ್ವಶನ್ ಇರುತ್ತೆ, ಅದಕ್ಕೆ ದಯವಿಟ್ಟು ಇ ಸ್ವಲ್ಪ ತಿಳ್ಕೊಳ್ಳಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಿಮಗೆ ಅನುಕೂಲ ಆಗುತ್ತೆ. ಸೊ ಫಾಲೋಯಿಂಗ್ ಇಸ್ ದಿ ಕಂಡೆನ್ಸ್ಡ್ ಇನ್ಕಮ್ ಸ್ಟೇಟ್ಮೆಂಟ್ ಆಫ್ ಅ ಫರ್ಮ್ ಫಾರ್ ದಿ ಕರೆಂಟ್ ಇಯರ್. Sales revenue 500 less operating cost 300 less interest cost 12, earning before tax 188 less tax 75.2, earning after tax 112.8. The firm existing capital consists of 150 lakhs of equity fund having 15% cost and 100 lakhs 12% debt ಅಂತ ಕೊಟ್ಟಿರೋ. ಸೊ ಡೆಟ್ ಮತ್ತೆ ಈಕ್ವಿಟಿದು ನಮಗೆ ಇನ್ಫಾರ್ಮೇಶನ್ ಇದೆ. ಡಿಟರ್ಮೈನ್ ಇ ವಿ ಎ ಡ್ಯೂರಿಂಗ್ ದಿ ಇಯರ್. ಸೊ ನೀವು ಇ ವಿ ಎಗೆ ಕ್ಲೀನ್ ಗೊತ್ತಿರಬೇಕು ಫಾರ್ಮುಲಾ. ಇ ವಿ ಎ ಎಕನಾಮಿ ವ್ಯಾಲ್ಯೂ ಆಡೆಡ್ ಇಸ್ ಈಕ್ವಲ್ ಟು ನೋ ಪ್ಯಾಟ್ net operating profit after tax minus bracket weighted average cost of capital into capital employed. ಸೊ ಇದೇ ನಿಮ್ಮದು ಫಾರ್ಮುಲಾ ಇ ವಿ ಎ ಕ್ಯಾಲ್ಕುಲೇಟರ್ ಮಾಡೋಕ್ಕೆ. ಸೊ ನಾವು ನೋ ಪ್ಯಾಟ್ ಕಂಡುಹಿಡಿಬೇಕು, ವೇಟೆಡ್ ಆವ್ರೇಜ್ ಕಂಡುಹಿಡಿಬೇಕು, ಕ್ಯಾಪಿಟಲ್ ಎಂಪ್ಲಾಯ್ಡ್ ಅವರು ಆಲ್ರೆಡಿ ಕೊಟ್ಟಿದ್ದಾರೆ ಅದರಿಂದ ತಗೋಬೇಕು. ಇದನ್ನು ಕಂಡುಹಿಡಿದ್ರೆ ನಮಗೆ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡೋದು. ಬನ್ನಿ ಫಸ್ಟು ನೋ ಪ್ಯಾಟ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂತ ಹೋಗೋಣ. ಓಕೆ, ಸೊ ನಾವು ನೆಟ್ ಆಪರೇಟಿಂಗ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾಡಬೇಕು. ಅದಕ್ಕೆ ಫಸ್ಟ್ ಸೇಲ್ಸ್ ತೊಗೊಳ್ತೀರಾ, ಲೆಸ್ ಆಪರೇಟಿಂಗ್ ಕಾಸ್ಟ್ ಮಾಡ್ತೀರಾ, ನಿಮಗೆ ಇ ಬಿ ಐ ಟಿ ಸಿಗುತ್ತೆ, ಅದರದ್ದು ಟ್ಯಾಕ್ಸ್ ತೆಗಿತೀರಾ. ಸೊ ನಿಮಗೆ ನೆಟ್ ಆಪರೇಟಿಂಗ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ನಾವು ನೋ ಪ್ಯಾಟ್ನ ಕ್ಯಾಲ್ಕುಲೇಟ್ ಮಾಡಾಯಿತು. ಈಗ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಅವರು ಇದನ್ನ ಎರಡು ರೀತಿಯಲ್ಲಿ ಮಾಡ್ಬೋದು. ಇದೊಂದು ರೀತಿ ಇದೆ, ಇನ್ನೊಂದು ಹಳೆ ರೀತಿಯಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ನಾನು ಯಾವ ರೀತಿ ಮಾಡೋದಂತ. WACC ಇಸ್ ಈಕ್ವಲ್ ಟು ಇ divided by E plus T into KE plus D divided by E plus T into KD. Okay, ಸೊ ಅದೇ ತರ ಇದು ಮಾಡೀನಿ. ಇದು ಒಂದು ಮೆಥಡ್ ಅಲ್ಲಿ ಮಾಡೋದು. ಇದು ಈಕ್ವಿಟಿ ಗೊತ್ತು ನಮಗೆ 150 lakhs ಅನ್ಬಿಟ್ಟು ಅದ್ರದ್ದು 15% ಕಾಸ್ಟ್ ಆಗ್ತಾ ಇರೋದು. ಸೊ 22.5% 22.5 ಬರುತ್ತೆ. ಅದೇ ತರ 12% ಡೆಟ್. ಇದು ಏನಕ್ಕೆ ಈ 7.2 ಈ ಸ್ಟಾರ್ ಹಾಕಿನಿ ಅಂದ್ರೆ ಕಾಸ್ಟ್ ಆಫ್ ಡೆಪ್ಟ್ ನಲ್ಲಿ ನಾವು ಟ್ಯಾಕ್ಸ್ ನ ತೆಗಿಬೇಕು. ಸೊ ಟ್ಯಾಕ್ಸ್ 12% ಅಲ್ಲಿ ಟ್ಯಾಕ್ಸ್ ತೆಗೆದ್ರೆ ನನಗೆ 0.4 ಟ್ಯಾಕ್ಸ್ ನ ತೆಗೆದ್ರೆ 7.2 ಬರುತ್ತೆ. ಅದಕ್ಕೆ 7.2 ಅಂತ ತಗೊಂಡಿನಿ. 7.2 ಬರುತ್ತೆ. ಟೋಟಲ್ ಕಾಸ್ಟ್ 29.7 ಬರುತ್ತೆ. ಸೊ 29.7 ಇದೆರಡನ್ನು ಆ್ಯಡ್ ಮಾಡ್ಕೊಬಿಟ್ರೆ 150 ಪ್ಲಸ್ 100 ನಿಮಗೆ 250 ಬರುತ್ತೆ. ನಿಮಗೆ ಆನ್ಸರ್ 11.8% ಬರುತ್ತೆ. 0.1188 ಬರುತ್ತೆ ಇಂಟು 100 ಮಾಡ್ಕೊಳ್ಳಿ, 11.88% ಬರುತ್ತೆ. ಓಕೆ, ಅದೇ ಥರ ಈ ರೀತಿಯಲ್ಲೂ ಮಾಡ್ಬೋದು. ಈಗ ಈಕ್ವಿಟಿ ಎಷ್ಟು ನಮ್ಗೆ ಗೊತ್ತು, 150 ಅಂದ್ಬಿಟ್ಟು ಪ್ಲಸ್ ಈಕ್ವಿಟಿ ಪ್ಲಸ್ ಡೆಟ್ 150 ಪ್ಲಸ್ 100 250 ಇಂಟು ಕೆ ಇ ಕಂಡಿದ್ದೀವಿ 15% ಅಂತ ಇದ್ರೆ 15 ಅಂತ ಹಾಕೊಳ್ಳಿ. ಪ್ಲಸ್ ಡಿ ಗೊತ್ತು ನಮಗೆ 100 ಅಂದ್ಬಿಟ್ಟು ಡಿವೈಡ್ ಬೈ 250 ಇಂಟು ಇದು ಪ್ರೀ ಟ್ಯಾಕ್ಸ್ದು ತಗೋಬೇಕು, ನೀವು ಟ್ಯಾಕ್ಸ್ ತೆಗೆದ್ಬಿಟ್ಟು ತಗೋಬೇಕು. ಸೊ 7.2 ತಗೊಳ್ತೀರಾ. ಈ ರೀತಿ ಮಾಡಿದ್ರು ನಿಮಗೆ 11.88% ಅಂತಾನೆ ಬರೋದು. ಆ ಮೇಲ್ಗಡೆ ರೀತಿಯಲ್ಲಿ ಮಾಡಿದ್ರು ನಿಮಗೆ 11.88, ಈ ರೀತಿಯಲ್ಲಿ ಮಾಡಿದ್ರು ನಿಮಗೆ 11.88. ಯಾವುದು ಈಸಿ ಮೆಥಡ್ ಇರುತ್ತೋ ಅದನ್ನ ಫಾಲೋ ಮಾಡಿಕೊಂಡು ನೀವು ಮಾಡಿ. ಓಕೆ, ಸೊ ನಾನು ಕಾಸ್ಟ್ ಆಫ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಂಡುಹಿಡಿದಾಯ್ತು. ಈಗ ನಮಗೆ ಇ ಎ ವಿ ಕಂಡುಹಿಡಿಯೋಣ. ನೋ ಪ್ಯಾಟ್ ಇದೆ, ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇದೆ, ಇ ಎ ವಿ ಕಂಡುಹಿಡಿಯೋಣ. ಡಿಟರ್ಮಿನೇಷನ್ ಆಫ್ ಇ ಎ ವಿ ಆಗಲೇ ಹೇಳಿದಾಗೆ ನೋ ಪ್ಯಾಟ್ ಮೈನಸ್ ಟೋಟಲ್ ಕ್ಯಾಪಿಟಲ್ ಇಂಟು ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ನೋ ಪ್ಯಾಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ 120 lakhs ಅಂದ್ಬಿಟ್ಟು. ಟೋಟಲ್ ಕ್ಯಾಪಿಟಲ್ 250 lakhs, 150 ಪ್ಲಸ್ 100 ಈಕ್ವಿಟಿ ಪ್ಲಸ್ ಡೆಟ್ ಇಂಟು 11.88%. ನಿಮಗೆ 90.3 lakhs ಇ ವಿ ಎ ಬರುತ್ತೆ. ಓಕೆ, ಪಾಸಿಟಿವ್ ಇ ವಿ ಎ ಬರುತ್ತೆ. ಈಗ ನೆಕ್ಸ್ಟ್ ಏನು ಕೇಳಿದ್ದಾರೆ, ಏನು ವಾಟ್ ಇಫ್ ದ ಸೇಲ್ಸ್ ರೆವೆನ್ಯೂ
ಡಿಕ್ರೀಸಸ್ ಟು 330 ಅಂತ ಹೇಳ್ತಾರೆ. ಸೊ ನಾವು ಈ ಸೇಲ್ಸ್ ರೆವೆನ್ಯೂ ಇಲ್ಲಿ ಕೊಟ್ಟಿರಲ್ಲ, ಇದನ್ನ 330 ಅಂತ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳ್ತಾರೆ. ದಿಸ್ ವಿಲ್ ರಿಮೇನ್ ದ ಸೇಮ್, ಓನ್ಲಿ ಥಿಂಗ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ನೋ ಪ್ಯಾಟ್ ಅಂಡ್ EVA. ಬನ್ನಿ ಫ್ರೆಂಡ್ಸ್ ಅದು ಮಾಡೋಣ. ಸೊ ನೆಟ್ ಆಪರೇಟಿಂಗ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಸೇಲ್ಸ್ ರೆವೆನ್ಯೂ 330 ಅಂತ ತಗೊಂಡಿನಿ. 330ನ 300 ಅಲ್ಲಿ ತೆಗಿರಿ, 30 ಉಳಿತು. 30 ಅಲ್ಲಿ 12 ತಗೊಳ್ಳಿ, 30 ಅಲ್ಲಿ 12ನ ತೆಗಿರಿ, 18 ಉಳಿತು. ಸೊ ನೆಟ್ ಆಪರೇಟಿಂಗ್ ಟ್ಯಾಕ್ಸ್ 18 ಉಳಿತು. ನಾವು ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಹಳೆ ಮೆಥಡ್ ಅಲ್ಲಿ ಹೇಳ್ಕೊಟ್ಟೆ 11.88% ಅಂತ. ಈಗ EVL ಸಬ್ಸ್ಟಿಟ್ಯೂಟ್ ಮಾಡೋಣ. 18 lakhs minus 250 ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ವೇಟೆಡ್ ಆವರೇಜ್, 18 lakhs minus 250 lakhs ಇಂಟು 11.8, ಇದು ಮೈನಸ್ 11.7 lakhs ಬರುತ್ತೆ. ಈಗ ನೋಡಿ ಡ್ರಾಸ್ಟಿಕ್ ಆಗಿ ಇನ್ಕ್ರೀಸ್ ಮಾಡೋದು, ನಿಮ್ಮ ರೆವೆನ್ಯೂ ಇನ್ಕ್ರೀಸ್ ಆದರೆ ನಿಮ್ದು EV ಏನು ನೆಗೆಟಿವ್ ಫಿಗರ್ಸ್ಗೆ ಹೋಗ್ಬಿಡುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್, ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಏನಂತ, ನಾವೆಲ್ಟಿ ಲಿಮಿಟೆಡ್ ಡ್ಯೂರಬಲ್ ಮ್ಯಾನುಫ್ಯಾಕ್ಚರರ್ ರಿಪೋರ್ಟೆಡ್ ಅರ್ನಿಂಗ್ ಪರ್ ಶೇರ್ ಆಫ್ rupees 3.20 in 2007 and paid a dividend per share of rupees 1.70 per share in that year. The firm reported depreciation of 350 lakh in 2007 and capital expenditure of 475 lakh. There were 160 lakh outstanding shares traded at 51 per share. The ratio of capital expenditure to depreciation is expected to be maintained in the long term. The working capital needs are negligible. Novelty had a debt outstanding of 1,600 lakhs and intend to maintain its current financing mix of debt and equity to finance future investment needs. The firm is in a steady state and earnings are expected to grow at 7%. The stock had a beta of 1.04. The treasury bill rate is 6.25 and market premium is 5.5. Requirement: estimate the value of share using dividend discount model, estimate the value of share using free cash flow to equity model. Last one, how would explain the difference between the two models and which one would you use as a benchmark to compare with the market price ಅಂತ ಈ ತರ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಅವ್ರು ಹೇಳ್ತಾ ಇರೋದು ಡಿವಿಡೆಂಡ್ ಡಿಸ್ಕೌಂಟ್ ಮಾಡೆಲ್ ಯೂಸ್ ಮಾಡ್ಕೊಂಡು ನೀವು ಮಾರ್ಕೆಟ್ ಪ್ರೈಸ್ ನ ವ್ಯಾಲ್ಯೂ ಪರ್ ಶೇರ್ ನ ಕಂಡಿಡಿರಿ. ಅದೇ ತರ ಫ್ರೀ ಕ್ಯಾಶ್ ಫ್ಲೋ ಯೂಸ್ ಮಾಡ್ಕೊಂಡು ಮಾರ್ಕೆಟ್ ವ್ಯಾಲ್ಯೂ ಕಂಡಿಡಿರಿ. ಆ ಎರಡರಲ್ಲಿ ಯಾವ್ದು ಬೆಸ್ಟ್ ಹೇಳಿ ಅಂತ ಹೇಳ್ತಾರೆ. ಓಕೆ ಬನ್ನಿ ಫಸ್ಟ್ ನಾವು ಎಸ್ಟಿಮೇಟ್ ದಿ ವ್ಯಾಲ್ಯೂ ಪರ್ ಶೇರ್ ಯೂಸಿಂಗ್ ಡಿವಿಡೆಂಡ್ ಡಿಸ್ಕೌಂಟ್ ಮಾಡೆಲ್ ನ ಮಾಡೋಣ. ಓಕೆ ಬನ್ನಿ, ಎಸ್ಟಿಮೇಟ್ ದಿ ವ್ಯಾಲ್ಯೂ ಪರ್ ಶೇರ್ ಯೂಸಿಂಗ್ ಡಿವಿಡೆಂಡ್ ಡಿಸ್ಕೌಂಟ್ ಮಾಡಲ್. ಡಿವಿಡೆಂಡ್ ಡಿಸ್ಕೌಂಟ್ ಮಾಡಲ್ ನ ಹೆಂಗ್ ಬರೀತೀರಾ ಅಂದ್ರೆ KE is equal to dividend divided by MP plus G. ಇದನ್ನ ನಾವು ಡಿವಿಡೆಂಡ್ ಡಿಸ್ಕೌಂಟ್ ಮಾಡಲ್ ಅಂತ ಕರಿತೀವಿ. ಸೊ ಈಗ ನಾವು ಇದ್ರೊಳಗೆ KE ಗೊತ್ತಿಲ್ಲ ನಮಗೆ, KE ಕಂಡುಹಿಡಿಬೇಕು. ಕಾಸ್ಟ್ ಆಫ್ ಈಕ್ವಿಟಿ, ಕಾಸ್ಟ್ ಆಫ್ ಈಕ್ವಿಟಿ ಕಂಡುಹಿಡಿಯಕ್ಕೆ ನಮ್ಗೆ ಏನಾರ ಡೇಟಾ ಕೊಟ್ಟಿಯಾರ ನೋಡಿ. ಸೊ ಅವರು ಡೇಟಾ ಕೊಟ್ಟಿರೋದು ನಾನು ಹೇಳ್ದಂಗೆ ನಿಮ್ಗೆ ಯಾವಾಗ ಬೀಟಾ ಅಂತ ಕೊಟ್ಟಿರ್ತಾನೋ ನೋಡಿ, ಬೀಟಾ ಅಂತ ಕೊಟ್ಟಿರ್ತಾನೋ ಆಗ ಟ್ರೆಜರಿ ಬಿಲ್ ರೇಟ್ ಇದು ನಿಮಗೆ ರಿಸ್ಕ್ ಫ್ರೀ ರೇಟ್ ಆಯ್ತು. ಮಾರ್ಕೆಟ್ ಪ್ರೀಮಿಯಂ ಅಂತ ಕೊಟ್ಟೇನೆ. ಸೊ ನಾವು ಇವಾಗ COPF ಮಾಡಲ್ ಆಫ್ ಮಾಡಿ KE is equal to RF plus beta into RM minus RF ಮಾಡ್ಕೊಂಡು ನಾವು KE ನ ಕಂಡಿಡ್ಕೋಬಹುದು. 12% ಅಂತ ಕಂಡಿಡ್ಕೋಬಹುದು. ಓಕೆ, ಈಗ ಎಲ್ಲ ವ್ಯಾಲ್ಯೂಸ್ ಸಿಕ್ಕಿದೆ, KE ಸಿಕ್ಕಿದೆ, ಡಿವಿಡೆಂಟ್ 1.70 ಅಂತ ಹೇಳ್ತಾರೆ, ಗ್ರೋತ್ ರೇಟ್ ಕೊಟ್ಟಿದ್ದಾರೆ 7% ಅಂದ್ಬಿಟ್ಟು, ಆಮೇಲೆ ಮಾರ್ಕೆಟ್ ಪ್ರೈಸ್ ಗೊತ್ತಿಲ್ಲ ನಮಗೆ, ಅದನ್ನ ಕ್ಯಾಲ್ಕುಲೇಟ್ ಮಾಡೋ, ಗ್ರೋತ್ ಕೊಟ್ಟಿದ್ದಾರೆ 7% ಅಂದ್ಬಿಟ್ಟು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಓಕೆ, ಸೊ 1.70 ಇದು ಡಿವಿಡೆಂಟ್, ಇದು ಡಿವಿಡೆಂಟ್ 1.70 ಇಲ್ಲಿ ಕೊಟ್ಟಿದ್ದಾರೆ 1.70 ಪರ್ ಶೇರ್ ಅಂದ್ಬಿಟ್ಟು. ಸೊ ಪೇಡ್ ಡಿವಿಡೆಂಟ್ ಪರ್ ಶೇರ್. ಗ್ರೋತ್ ರೇಟ್ ಕೊಟ್ಟಿದ್ದಾರೆ 7% ಪರ್ ಇಯರ್ ಅಂತ ಗ್ರೋತ್ ರೇಟ್ ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಗ್ರೋತ್ ರೇಟ್ ನ ಹಾಕೊಂಡಿದೀವಿ, ಡಿವೈಡ್ ಬೈ MP ಪ್ಲಸ್ 0.07 0.12. ಈಗ MP ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಾವು 36.38 ಸಿಗುತ್ತೆ. ಸೊ ದ ವ್ಯಾಲ್ಯೂ ಪರ್ ಶೇರ್ ಯೂಸಿಂಗ್ ಡಿವಿಡೆಂಡ್ ಡಿಸ್ಕೌಂಟ್ ಮಾಡಲ್ ಇಸ್ 36.38 ಅಂತ ನಾವು ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ಮೆಥಡ್ ಹೋಗೋಣ. ಎಸ್ಟಿಮೇಟ್ ದಿ ವ್ಯಾಲ್ಯೂ ಪರ್ ಶೇರ್ ಯೂಸಿಂಗ್ ಫ್ರೀ ಕ್ಯಾಶ್ ಫ್ಲೋ ಈಕ್ವಿಟಿ ಮಾಡಲ್. ಓಕೆ, ಈಗ ಫ್ರೀ ಕ್ಯಾಶ್ ಫ್ಲೋ ಈಕ್ವಿಟಿ ಮಾಡೆಲ್ ಮಾಡಕ್ಕೆ ಅದಕ್ಕೆ ಏನಿದೆ ಅಂದ್ರೆ ಫ್ರೀ ಕ್ಯಾಶ್ ಫ್ಲೋ ಈಕ್ವಿಟಿ ನೆಟ್ ಇನ್ಕಮ್ ಮೈನಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಡಿಪ್ರಿಸಿಯೇಷನ್ ಇಂಟು 1 ಮೈನಸ್ ಡೆಟ್ ಫೈನಾನ್ಸಿಂಗ್ ರೇಷಿಯೋ ಮೈನಸ್ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 1 ಮೈನಸ್ ಡೆಟ್ ಫೈನಾನ್ಸಿಂಗ್ ರೇಷಿಯೋ. ಸೊ ನೆಟ್ ಇನ್ಕಮ್ ಅಂತ ಕೇಳಿದರೆ ನಮಗೆ ಈ ಅರ್ನಿಂಗ್ ಪರ್ ಶೇರ್ ಕೊಟ್ಟಿದ್ದಾರೆ. ಸೊ ನೆಟ್ ಇನ್ಕಮ್ ಇಸ್ ಗಿವನ್ ಆಸ್ ಅರ್ನಿಂಗ್ ಪರ್ ಶೇರ್ ವಿಚ್ ಇಸ್ 3.2
ಪರ್ ಶೇರ್. ನಾವು ಇದೆಲ್ಲ ಪರ್ ಶೇರ್ ಕ್ಯಾಲ್ಕುಲೇಟ್ ಮಾಡೋಣ ಸೊ ದಟ್ ಈಸಿ ಆಗುತ್ತೆ ನಮಗೆ ಅಂತ. ಓಕೆ, ನೆಕ್ಸ್ಟ್ ಡಿಪ್ರಿಸಿಯೇಷನ್ ಡಿಪ್ರಿಸಿಯೇಷನ್ ಪರ್ ಶೇರ್ ಕ್ಯಾಲ್ಕುಲೇಟ್ ಮಾಡೋಣ. ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದಾರೆ? 350 lakhs ಕೊಟ್ಟಿದ್ದಾರೆ. ಡಿವೈಡ್ ಬೈ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್. ಎಷ್ಟು ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇದೆ ನೋಡಿ, 160 lakh ಅಂತ ಹೇಳ್ತಾರೆ. ಸೊ 160 lakh ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇರೋದ್ರಿಂದ ನಾವು 160 ಡಿವೈಡ್ ಬೈ 160 ಮಾಡ್ತೀವಿ, 2.2 ಪರ್ ಶೇರ್. ಅದೇ ತರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನು ನಾವು ಡಿವೈಡ್ ಬೈ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಮಾಡ್ತೀವಿ, 475 ಡಿವೈಡ್ 160, 3.0 ಪರ್ ಶೇರ್ ಆಗುತ್ತೆ. ನೆಕ್ಸ್ಟ್ ಡೆಟ್ ಫೈನಾನ್ಸಿಂಗ್ ರೇಷಿಯೋ. ಡೆಟ್ ಫೈನಾನ್ಸಿಂಗ್ ರೇಷಿಯೋಗೆ ಫಾರ್ಮುಲಾ ಇರೋ ಡೆಟ್ ಡಿವೈಡ್ ಬೈ ಡೆಟ್ ಪ್ಲಸ್ ಈಕ್ವಿಟಿ. ಅವ್ರು ಆಲ್ರೆಡಿ ಡೆಟ್ ಕೊಟ್ಟಿದ್ದಾರೆ 1600 lakhs ಇರಬೇಕು ಅಂದ್ಬಿಟ್ಟು. ಸೊ 1600 ಪ್ಲಸ್ 160 ಇಂಟು ಇದು ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಂತ ಹೇಳ್ತಾರೆ. ಸೊ ಇದ್ರೆ ನಾವು ನಮ್ಮ ಪ್ರೈಸ್ ಪರ್ ಶೇರ್ ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಆಗ ನಮಗೆ 160 ಇಂಟು 51 ಬರುತ್ತೆ. ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಿಮಗೆ 0.16 ಬರುತ್ತೆ. ಈಗ ಈ ಎಲ್ಲ ಡೀಟೇಲ್ಸ್ ಸಿಕ್ತು ನಮಗೆ. ನೆಟ್ ಇನ್ಕಮ್ ಸಿಕ್ಕಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸಿಕ್ಕಿದೆ, ಡಿಪ್ರಿಸಿಯೇಷನ್ ಸಿಕ್ಕಿದೆ, ಡೆಟ್ ಫೈನಾನ್ಸಿಂಗ್ ರೇಷಿಯೋ ಸಿಕ್ಕಿದೆ. ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ಗೆ ನೀವು ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ದ ವರ್ಕಿಂಗ್ ಕ್ಯಾಪಿಟಲ್ ನೀಡ್ಸ್ ಆರ್ ನೆಗ್ಲಿಜಿಬಲ್ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನ 0 ಅಂತ ಕನ್ಸಿಡರ್ ಮಾಡೋಣ. ಇಷ್ಟು ಪೂರ್ತಿನ 0 ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ನಾವು. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ನಾವು. ನಮ್ಗೇನ್ ಬಂತು 3.2 ನೆಟ್ ಇನ್ಕಮ್. ನೆಕ್ಸ್ಟ್ 3 ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕ್ಯಾಲ್ಕುಲೇಟ್ ಮಾಡೋದು, -2.2 ಇಂಟು 1 - 0.16 ಎಲ್ಲ ಮಾಡಿದ್ರೆ ನಿಮಗೆ 2.6 ಬರುತ್ತೆ. ಓಕೆ, ಇನ್ನೂ ನಾವು ವ್ಯಾಲ್ಯೂ ಆಫ್ ಈಕ್ವಿಟಿನ ಕಂಡುಹಿಡಿದಿಲ್ಲ. ಯಾಕೆ ಅಂದ್ರೆ ನಾವು ಟರ್ಮಿನಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಟರ್ಮಿನಲ್ ವ್ಯಾಲ್ಯೂನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ಫ್ರೀ ಕ್ಯಾಶ್ ಫ್ಲೋ ಟು ದಿ ಫರ್ಮ್ ಇಂಟು 1+G ಡಿವೈಡ್ ಬೈ KE - G ಈ ತರ ಮಾಡ್ತೀವಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ನಿಮ್ಮ ವ್ಯಾಲ್ಯೂ ಆಫ್ ಈಕ್ವಿಟಿ ಸಿಗುತ್ತೆ 55.6. ದಿಸ್ ವಿಲ್ ಬಿ ಯುವರ್ ವ್ಯಾಲ್ಯೂ ಆಫ್ ಈಕ್ವಿಟಿ. ಈಗ ನಮ್ಗೆ ಏನ್ ಹೇಳ್ತಾ ಇದ್ದಾರೆ, ಎರಡನ್ನು ಕಂಪೇರ್ ಮಾಡಿ ಹೇಳಿ ಯಾವುದು ಬೆಸ್ಟ್ ಮೆಥಡ್ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ free cash flow takes into account not only dividend but dividend paid by the firm but also cash accumulated in the firm as a whole. This explains the higher value of firm when free cash flow is used for computation of firm value. So ನೀವು ಎರಡನ್ನು ಕಂಪೇರ್ ಮಾಡ್ತು ಅಂದ್ರೆ ಫ್ರೀ ಕ್ಯಾಶ್ ಫ್ಲೋ ಅಲ್ಲಿ ಜಾಸ್ತಿ ಇರುತ್ತೆ ದುಡ್ಡು when compared to dividend ಡಿಸ್ಕೌಂಟ್ ಮಾಡಲು. ಅದೇ ತರ ಫ್ರೀ ಕ್ಯಾಶ್ ಫ್ಲೋ is recommended. ಯೂಶಲಿ ಫ್ರೀ ಕ್ಯಾಶ್ ಫ್ಲೋನೇ ರೆಕಮೆಂಡ್ ಮಾಡೋದು ಬಿಕಾಸ್ ಇಟ್ ಕನ್ಸಿಡರ್ ದ ಹೋಲ್ ಕ್ಯಾಶ್ ಫ್ಲೋ ಟು ಈಕ್ವಿಟಿ ಫಾರ್ ಡಿಟರ್ಮಿನೇಷನ್ ಆಫ್ ಫರ್ಮ್ಸ್ ವ್ಯಾಲ್ಯೂ. ದ ಡಿವಿಡೆಂಡ್ ಡಿಸ್ಕೌಂಟ್ ಮಾಡೆಲ್ ಓನ್ಲಿ ಟೇಕ್ಸ್ ಡಿವಿಡೆಂಡ್ ಪೇಡ್ ಇಂಟು ಕನ್ಸಿಡರ್. ಅದನ್ನ ಮಾತ್ರ ತಗೊಂಡು ಮಾಡುತ್ತೆ, ಬಟ್ ಫ್ರೀ ಕ್ಯಾಶ್ ಫ್ಲೋ ಎಲ್ಲದನ್ನು ಕನ್ಸಿಡರ್ ಮಾಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಫ್ರೀ ಕ್ಯಾಶ್ ಫ್ಲೋನ ನಾವು ರೆಕಮೆಂಡ್ ಮಾಡ್ತೀವಿ. ಓಕೆ, ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. Okay, bani friends, next problem. S Limited wants to acquire No Limited and the cash flow of S Limited and the merged entity are given below. Year S Limited merged entity cash flows kottiyare. Earning would have witnessed 5% constant growth rate without merger and 6% with merger on account of economies of operation after 5 years in each case. The cost of capital is 15%. The number of share outstanding in both the company before the merger is the same and the company agreed to have an exchange ratio of 0.5 shares of S Limited for each share of No Limited. PV factor 15% ಗೆ PV factor ಕೊಟ್ಟಿದ್ದಾರೆ. 3 ಕೇಳಿದ್ದಾರೆ. Compute the value of S Limited before and after merger, value of acquisition and gain to shareholder of S Limited. ಬನ್ನಿ ಫ್ರೆಂಡ್ಸ್ ಪ್ರಾಬ್ಲಮ್ ಮಾಡಕ್ ಹೋಗೋಣ. ಓಕೆ, ಫಸ್ಟ್ ಕಂಪ್ಯೂಟ್ ದಿ ವ್ಯಾಲ್ಯೂ ಆಫ್ ಎಸ್ ಲಿಮಿಟೆಡ್ ಬಿಫೋರ್ ಅಂಡ್ ಆಫ್ಟರ್ ಮರ್ಜರ್. ಬಿಫೋರ್ ಅಂಡ್ ಆಫ್ಟರ್ ಮರ್ಜರ್ಗೆ ನಾವು ಕ್ಯಾಶ್ ಫ್ಲೋಸ್ ನ ತಗೊಂಡು 15% ಅಲ್ಲಿ ಡಿಸ್ಕೌಂಟ್ ಮಾಡ್ಕೊಬಿಡಿ. ಓಕೆ, ಸೊ ಈ ಫಸ್ಟ್ ಇದು ಬಂದ್ಬಿಟ್ಟು ನಿಮ್ಗೆ ಎಸ್ ಲಿಮಿಟೆಡ್, ಇದು ಬಂದ್ಬಿಟ್ಟು ಮರ್ಜ್ ಮಾಡಿರೋ ಇದು ಬಂದ್ಬಿಟ್ಟು ಎಸ್ ಲಿಮಿಟೆಡ್. ಕ್ಯಾಲ್ಕುಲೇಟ್ ಮಾಡಿ ಪಿ ವಿ ಫಾರ್ ಎಸ್ ಲಿಮಿಟೆಡ್ 882.44, NPV ಫಾರ್ ಮರ್ಜ್ ಎಂಟಿಟಿ 1679.27. ಓಕೆ, ಸೊ ಇದನ್ನ ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ. ಅದೇ ಹೇಳ್ದಂಗೆ ಗ್ರೋತ್ ರೇಟ್ ಅವರು 6% ಅಂತ ಹೇಳ್ತಾರೆ. ಅರ್ನಿಂಗ್ ವುಡ್ ಹ್ಯಾವ್ ವಿಟ್ನೆಸ್ 5% ಕಾನ್ಸ್ಟೆಂಟ್ ಗ್ರೋತ್ ವಿತೌಟ್ ಮರ್ಜರ್. ಸೊ 5% ವಿತೌಟ್ ಮರ್ಜರ್, 6% ವಿತ್ ಮರ್ಜರ್. ಸೊ ಇದು ವಿತೌಟ್ ಮರ್ಜರ್ ಇಂದ 5% ನ ತಗೊಂಡಿದ್ವಿ. 5% ನ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 1826.47 lakhs ಬರುತ್ತೆ. ವಿತ್ ಮರ್ಜರ್ ಮಾಡ್ತು ಅಂದ್ರೆ ನೀವು ಜಿ ನ 6% ಅಂತ ಹಾಕೊಡ್ತೀರಾ. 6%ಗೆ 3629.20 lakhs ಆಯ್ತು. ಓಕೆ, ಸೊ ಕಂಪ್ಯೂಟ್ ದಿ ವ್ಯಾಲ್ಯೂ ಆಫ್ ಎಸ್ ಲಿಮಿಟೆಡ್ ಬಿಫೋರ್ ಅಂಡ್ ಆಫ್ಟರ್ ಮರ್ಜರ್. ವ್ಯಾಲ್ಯೂನ ಕಂಪ್ಯೂಟ್ ಮಾಡಿದೀವಿ. ಇದು ಬಿಫೋರ್ ಮರ್ಜರ್, ಇದು ಆಫ್ಟರ್ ಮರ್ಜರ್. ಓಕೆ, ನೆಕ್ಸ್ಟ್ ಕ್ವಶನ್ ನ ಸಾಲ್ವ್ ಮಾಡೋಣ ಬನ್ನಿ. ವ್ಯಾಲ್ಯೂ ಆಫ್ ಅಕ್ವಿಸಿಷನ್.
ಸೊ ಬಿಫೋರ್ ಮರ್ಜರ್ ಆಫ್ಟರ್ ಮರ್ಜರ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ ನಾವು ಎಷ್ಟು ಬರಬೇಕು ಅಂತ. ಸೊ ಟೋಟಲ್ ಬಂದ್ಬಿಟ್ಟು 2708 ಆ ಕ್ಯಾಶ್ ಫ್ಲೋಸ್ನ ಆಡ್ ಮಾಡಿ ಟರ್ಮಿನಲ್ ವ್ಯಾಲ್ಯೂನ ಆಡ್ ಮಾಡಿದೀನಿ, ಕ್ಯಾಶ್ ಫ್ಲೋಸ್ನ ಆಡ್ ಮಾಡಿದೀನಿ, ಟರ್ಮಿನಲ್ ವ್ಯಾಲ್ಯೂನ ಆಡ್ ಮಾಡಿದೀನಿ. ಸೊ ವ್ಯಾಲ್ಯೂ ಆಫ್ ಅಕ್ವಿಸಿಷನ್, ವ್ಯಾಲ್ಯೂ ಆಫ್ ಮರ್ಜ್ ಎಂಟಿಟಿ ಮೈನಸ್ ವ್ಯಾಲ್ಯೂ ಆಫ್ ಎಸ್ ಲಿಮಿಟೆಡ್. ಸೊ ಮರ್ಜ್ ಎಂಟಿಟಿ 530.847 ಇದೆ, ಅದರಲ್ಲಿ 2708.915 ತೆಗೀರಿ, ನಿಮಗೆ ಇಷ್ಟು ಬರುತ್ತೆ. ದಿಸ್ ಇಸ್ ದಿ ವ್ಯಾಲ್ಯೂ ಆಫ್ ಅಕ್ವಿಸಿಷನ್. ಈಗ ಗೇನ್ ಟು ಶೇರ್ ಹೋಲ್ಡರ್ ಆಫ್ ಎಸ್. ಸೊ ಗೇನ್ ಟು ಶೇರ್ ಹೋಲ್ಡರ್ ಆಫ್ ಎಸ್ ಟೋಟಲ್ ಮರ್ಜ್ ಆದ್ಮೇಲೆ ಎಷ್ಟಿದೆ ನೋಡಿ, ಎಸ್ ಲಿಮಿಟೆಡ್ ಇನ್ ಮರ್ಜ್ ಎಂಟ್ರಿ ಶೇರ್ ಆಫ್ ಎಸ್ ಲಿಮಿಟೆಡ್ ಅವ್ರು ಏನ್ ಹೇಳ್ತಾ ಇದ್ದಾರೆ, 0.5 ಕೊಡ್ತೀವಿ ಅಂತ ಇದ್ದಾರೆ. 1 ಕೊಟ್ರೆ 1 ಶೇರ್ ಕೊಟ್ರೆ 0.5 ನೋದ್ ಕೊಡ್ತಾರೆ. ಸೊ ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದಂದ್ರೆ, ಇದು ಎಸ್ ಲಿಮಿಟೆಡ್ದು, ಇದು ನೋ ಲಿಮಿಟೆಡ್ದು. ಈಗ ಎಸ್ ಲಿಮಿಟೆಡ್ ಕ್ಯಾಲ್ಕುಲೇಟ್ ಮಾಡೋಕೆ 1/1 ಪ್ಲಸ್ 0.5 ಮಾಡ್ಕೊಳ್ಳಿ, ನಿಮಗೆ 1/1.5 ಬರುತ್ತೆ, ಈ ವ್ಯಾಲ್ಯೂ ಬರುತ್ತೆ. ಸೊ 530842 ಇಂಟು 1/1.5 ಮಾಡಿದ್ರೆ ಇಷ್ಟು ಬಂತು ನಿಮಗೆ. ಸೊ ಶೇರ್ ಆಫ್ ಎಸ್ ಲಿಮಿಟೆಡ್ ಇನ್ ಮರ್ಜ್ ಎಂಟಿಟಿ ಇಷ್ಟಿದೆ, ಮೈನಸ್ ವ್ಯಾಲ್ಯೂ ಆಫ್ ಎಸ್ ಲಿಮಿಟೆಡ್ ಬಿಫೋರ್ ಮರ್ಜರ್. ವ್ಯಾಲ್ಯೂ ಆಫ್ ಎಸ್ ಲಿಮಿಟೆಡ್ ಬಿಫೋರ್ ಮರ್ಜರ್ 2708.95 ಇದೆ, ಇದು ಮಾಡಿದ್ರೆ ನಿಮಗೆ 830.065 lakhs ಬರುತ್ತೆ. ಓಕೆ, 3 ಕ್ವಶನ್ ಆನ್ಸರ್ ಮಾಡಿದೀವಿ. ಕಂಪ್ಯೂಟ್ ದಿ ವ್ಯಾಲ್ಯೂ ಆಫ್ ಎಸ್, ವ್ಯಾಲ್ಯೂ ಆಫ್ ಅಕ್ವಿಸಿಷನ್, ಗೇನು. ಏನ್ ಮಾಡಿದೀವಿ, ಫಸ್ಟ್ ಕ್ಯಾಶ್ ಫ್ಲೋನ ತಗೊಂಡಿದೀವಿ, ಅದನ್ನ ನಾವು ಪ್ರೆಸೆಂಟ್ ವ್ಯಾಲ್ಯೂ ತಂದಿದ್ದೀವಿ. ನೆಕ್ಸ್ಟ್ ಆಮೇಲೆ ಕಾನ್ಸ್ಟೆಂಟ್ ಗ್ರೋತ್ ಬಿಫೋರ್ ಮರ್ಜರ್ ಆಫ್ಟರ್ ಮರ್ಜರ್ ಎರಡು ರೀತಿಯಲ್ಲೂ ಮಾಡಿದೀವಿ. ಆ ಎರಡನ್ನೂ ಆಡ್ ಮಾಡ್ಬಿಟ್ಟು ನಾವು ವ್ಯಾಲ್ಯೂ ಆಫ್ ಅಕ್ವಿಸಿಷನ್ ಮತ್ತೆ ಗೇನ್ ಟು ಶೇರ್ ಹೋಲ್ಡರ್ ಆಫ್ ಎಸ್ ನ ಮಾಡಿದೀವಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ಫ್ರೆಂಡ್ಸ್, ಕೇಸ್ ಸ್ಟಡಿ ಪ್ರಾಬ್ಲಮ್ ನೋಡೋಣ. ತುಂಬಾ ನೋಡಕ್ ಉದ್ದ ಇದೆ, ಬಟ್ ಇದು ತುಂಬಾ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಸೊ ಏನಂತಾರೆ, ಫನ್ ಟೈಮ್ ಲಿಮಿಟೆಡ್, ಎ ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಹ್ಯಾಸ್ ಅಗ್ರೆಸಿವ್ ಪ್ಲಾನ್ಸ್ ಫಾರ್ ಎಕ್ಸ್ಪ್ಯಾಂಡಿಂಗ್ ಇಟ್ಸ್ ಮಾರ್ಕೆಟ್ ಶೇರ್ ಟು ಗೆಟ್ faster market access. The management of the company has decided in favor of takeover. The research wing of Fun Time Limited has undertaken a detailed study of prospective takeover target and finally identify Giggly Limited, a company based in Baroda. Fun Time Limited has already collected the following relevant information about Giggly Limited. It is now to assess the value of Giggly to start negotiation for the takeover. Balance sheet ಕೊಟ್ಟಿದ್ದಾರೆ, ಮತ್ತೆ ಅವ್ರದ್ದು ಸೇಲ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಫ್ 86 lakhs will be incurred in 2011 and 280 lakhs in 2012. ಸೊ ಎರಡು ಸತಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತೈತೆ, 2011 ಮತ್ತೆ 2012. ದಟ್ ಟ್ಯಾಕ್ಸ್ ರೇಟ್ ಫಾರ್ ದಿ ಕಂಪನಿ is 30%. There is no charge on deferred tax. The stock is currently trading at 25 per share. The cost of equity is 20%. Bank finance carries an interest rate of 20%. Bank finance, okay, ಇದು ಕಾಸ್ಟ್ ಆಫ್ ಡೆಟ್ ಇರಬೇಕದು. ಓಕೆ, 20%. Based on the information given us, the discount cash flow approach to the value of Giggly. So ಕಾಸ್ಟ್ ಆಫ್ ಈಕ್ವಿಟಿ ಕೊಟ್ಟಿದ್ದಾರೆ, ಓಕೆ, ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಕಾಸ್ಟ್ ಆಫ್ ಡೆಟ್ ಕೊಟ್ಟಿದ್ದಾರೆ. ಓಕೆ, ಬನ್ನಿ, ಸೇಲ್ಸ್ ಕೊಟ್ಟಿದ್ದಾರೆ. ಫ್ರೀ ಕ್ಯಾಶ್ ಫ್ಲೋ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನಾವು ಇದು ಮಾಡೋಣ. ಓಕೆ, ಬನ್ನಿ ಪ್ರಾಬ್ಲಮ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಸೇಲ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ಲೆಸ್ ರಾ ಮೆಟೀರಿಯಲ್, ಪವರ್, ಎಂಪ್ಲಾಯಿ ರಿಲೇಟೆಡ್ ಕಾಸ್ಟ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಸೊ ಇದನ್ನೆಲ್ಲ ಮೈನಸ್ ಮಾಡ್ಬಿಟ್ರೆ, ಇದರಿಂದ ಇದನ್ನ ಫುಲ್ ಮೈನಸ್ ಮಾಡ್ಬಿಟ್ರೆ ಈ 11,000 523 ಬರುತ್ತೆ. ಇದು ಅರ್ನಿಂಗ್ ಬಿಫೋರ್ ಡಿಪ್ರಿಸಿಯೇಷನ್, ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಎಲ್ಲ ಇಯರ್ಗೂ ಮಾಡ್ಬಿಡಿ. ಇದೆಲ್ಲ ಆ್ಯಡ್ ಮಾಡ್ಬಿಡಿ, ಇದ್ರ ಜೊತೆ ಮೈನಸ್ ಮಾಡ್ಬಿಡಿ, ಆ್ಯಡ್ ಮಾಡ್ಬಿಡಿ, ಇಲ್ಲಿವರೆಗೂ ಇದ್ರ ಜೊತೆ ಮೈನಸ್ ಮಾಡ್ಬಿಡಿ, ಆ್ಯಡ್ ಮಾಡಿ ಮೈನಸ್ ಮಾಡಿ. ಓಕೆ, ಸೊ ನಿಮ್ಮದು ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್, ಅರ್ನಿಂಗ್ ಬಿಫೋರ್ ಡಿಪ್ರಿಸಿಯೇಷನ್, ಇಂಟ್ರೆಸ್ಟ್, ಟ್ಯಾಕ್ಸ್. ಡಿಪ್ರಿಸಿಯೇಷನ್ ಕೊಟ್ಟಿರೋ ಡೀಟೇಲ್ಸು ಅದನ್ನ 10, 14 ಅದನ್ನ ಈ 523 ಅಲ್ಲಿ 10 ಮೈನಸ್ ಮಾಡಿ 513 ಬಂತು, ಅದು ನೋ ಪ್ಯಾಟ್ ಆಗುತ್ತೆ ನಿಮಗೆ. ನೆಟ್ ಆಪರೇಟಿಂಗ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು ಅದೇ ಥರ ಎಲ್ಲದಕ್ಕೂ ಮಾಡ್ಕೊಬಿಡಿ. 1052 ಮೈನಸ್ 42, 1277 ಮೈನಸ್ 42.4, 1341 ಮೈನಸ್ 42.8. ಸೊ ನಿಮಗೆ ನೋ ಪ್ಯಾಟ್ ಬಂತು 513, 538, 755, 1010, 12345.6, 1298. ಅದರಿಂದ ಟ್ಯಾಕ್ಸ್ ತೆಗೆದುಬಿಡಿ, 30% ಅಂತ ಅವರೇ ಹೇಳ್ತಾ ಇದ್ದಾರೆ. ತೆಗೆದ್ರೆ ನಿಮಗೆ EBIT ಸಿಗುತ್ತೆ. IBIT ಬಂದಿದ ತಕ್ಷಣ ನೀವು ಡಿಪ್ರಿಸಿಯೇಷನ್ ಆ್ಯಡ್ ಮಾಡಿ, ಯಾಕಂದ್ರೆ ಅದು ಕ್ಯಾಶ್ ಔಟ್ಫ್ಲೋ ಅಲ್ಲ, ಕ್ಯಾಶ್ ಇನ್ಫ್ಲೋ ಆಗುತ್ತೆ ಡಿಪ್ರಿಸಿಯೇಷನ್. ಸೊ ಅದನ್ನ ಆ್ಯಡ್ ಮಾಡ್ಕೊಬಿಡಿ. ಸೊ ನಿಮಗೆ ಗ್ರಾಸ್
ಕ್ಯಾಶ್ ಫ್ಲೋಸ್ ಬರುತ್ತೆ. ಈ ಗ್ರಾಸ್ ಕ್ಯಾಶ್ ಫ್ಲೋಸ್ಗೆ ಎಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆಯಾ ನೋಡಿ, 2011 ಮತ್ತೆ 12 ಅವ್ರು ಹೇಳ್ತಾರೆ 86 to 280, ಅದನ್ನ ಮೈನಸ್ ಮಾಡ್ಕೋಬೇಕು. ಲಾಸ್ಟ್ ಅಲ್ಲಿ ನಿಮ್ಗೆ ಇಕ್ಕದೆ ಫ್ರೀ ಕ್ಯಾಶ್ ಫ್ಲೋ ಟು ದಿ ಫರ್ಮ್. ಓಕೆ, ಸೊ ಫಸ್ಟ್ ಏನ್ ಮಾಡ್ತೀರಾ, ಸೇಲ್ಸ್ ತಗೊಳ್ತೀರಾ, ಅದರಿಂದ ರಾ ಮೆಟೀರಿಯಲ್ ತೆಗಿತೀರಾ, ಪವರ್ ತೆಗಿತೀರಾ, ಎಂಪ್ಲಾಯಿಲಿಟಿ, ಅಡ್ಮಿನಿಸ್ಟ್ರೇಟಿವ್, ಆಗ ನಿಮಗೆ EBDIT ಅರ್ನಿಂಗ್ ಬಿಫೋರ್ ಡಿಪ್ರಿಸಿಯೇಷನ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಆಮೇಲೆ ಡಿಪ್ರಿಸಿಯೇಷನ್ ತೆಗಿತೀರಾ, ನಿಮಗೆ ನೋ ಪ್ಯಾಟ್ ಸಿಗುತ್ತೆ. ಅದರಿಂದ ಟ್ಯಾಕ್ಸ್ ತೆಗಿತೀರಾ, ನಿಮಗೆ EBIT ಸಿಗುತ್ತೆ. ಪುನಃ ಡಿಪ್ರಿಸಿಯೇಷನ್ ನ ಆಡ್ ಮಾಡ್ತೀರಾ, ಯಾಕಂದ್ರೆ ಡಿಪ್ರಿಸಿಯೇಷನ್ ಇಸ್ ಇನ್ಫ್ಲೋ, ಇಟ್ಸ್ ನಾಟ್ ಔಟ್ ಫ್ಲೋ, ಅದಕ್ಕೆ ಆಡ್ ಮಾಡ್ಕೋಬೇಕು. ಸೊ ನಿಮಗೆ ಗ್ರಾಸ್ CF ಸಿಗುತ್ತೆ. ಏನಾನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆಯಾ ನೋಡಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 2 ಸತಿ ಕೊಟ್ಟಿದ್ದಾರೆ. 2011 ಅಲ್ಲಿ 86 ಅಂದಿದ್ದಾರೆ, 2012 ಅಲ್ಲಿ 280 lakhs ಅಂತ ಹೇಳಿದ್ದಾರೆ. ಅದನ್ನ ಮೈನಸ್ ಮಾಡಿ ನಿಮಗೆ ಫ್ರೀ ಕ್ಯಾಶ್ ಫ್ಲೋ ಟು ದಿ ಫರ್ಮ್ ಬಂತು. ಓಕೆ, ಸೊ ಇದು ಬಂದಾದ್ಮೇಲೆ ಈಗ ನಾವು ಈ ಫ್ರೀ ಕ್ಯಾಶ್ ಫ್ಲೋನ ಕರೆಂಟ್ ಇದಕ್ಕೆ ತರಬೇಕು. ಏನೋ ಪ್ರೆಸೆಂಟ್ ಇಯರ್ ತರಬೇಕು ಅಂದ್ರೆ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ನಿಮ್ಗೆ ಏನ್ ಬೇಕು, ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಬೇಕು. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಬೇಕು ಅಂದ್ರೆ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಯೂಶಲಿ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ನ ಏನಂತ ತಗೊಳ್ತೀವಿ ನಾವು, ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ನಾವು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಂತ ತಗೊಳ್ತೀವಿ. ಓಕೆ, ಸೊ ಈಗ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಟ್ ಮಾಡೋಣ. ಅದು ಮಾಡೋಕ್ಕಿಂತ ಮುಂಚೆ ಎಷ್ಟು ಈಕ್ವಿಟಿ ಶೇರ್ಸ್ ಇದೆ ಅಂತ ನೋಡೋಣ. ಸೊ 80 ಆಲ್ರೆಡಿ ನೀವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೋಯ್ತು ಅಂದ್ರೆ ನೋಡ್ತಂದ್ರೆ ಅಲ್ಲಿ 80 ಅಂತ ಕೊಟ್ಟಿದ್ದಾರೆ, ಅದು ಸಿಗುತ್ತೆ. ಪ್ಲಸ್ 260 ಇದು ಅಡಿಷನಲ್ ಆಗಿ ಕೊಡ್ತಾ ಇರೋದು. ನೀವು ನೋಟ್ ಕೊಟ್ಟಿರೋ ಲೈನ್ಗಳಲ್ಲಿ ಓದ್ತು ಅಂದ್ರೆ ಅವ್ರು ಹೇಳ್ತಾರೆ 260 ಅಡಿಷನಲ್ ತಗೊಳ್ತಾರೆ ಅನ್ಬಿಟ್ಟು. ಸೊ 80 ಪ್ಲಸ್ 260 ಅದನ್ನ ಯಾಕೆ ಡಿವೈಡ್ ಬೈ 10 ಮಾಡಿ 10 rupees ಆಗಿ ಮಾರಿರ್ತಾರೆ ಅನ್ಬಿಟ್ಟು, ಅದಕ್ಕೆ ಡಿವೈಡ್ ಬೈ 10 ಮಾಡೀನಿ, 34 lakhs ಸಿಕ್ತು. ಸೊ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ 34 ಇಂಟು ಪ್ರೈಸ್ ಪರ್ ಶೇರ್ 25,850 lakhs ಆಯ್ತು. ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್ ನಿಮಗೆ ಫಸ್ಟ್ ಡೆಟ್ 100, ನೀವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ತಂದ್ರೆ 100 ಅಂತ ಇದೆ, ಅದರ್ ಲಯಬಿಲಿಟೀಸ್ 20 ಅಂತ ಇದೆ. ಆಮೇಲೆ ಪುನಃ ನೀವು ನೋಟ್ಸ್ ಗಳಲ್ಲಿ ಓದ್ತು ಅಂದ್ರೆ 220 ಅಡಿಷನಲ್ ಡೆಟ್ ನ ರೇಸ್ ಮಾಡ್ತಾರೆ. ಎಲ್ಲದನ್ನು ಟೋಟಲ್ ಮಾಡಿ ನಿಮಗೆ 340 lakhs ಬಂತು. ಸೊ ನಿಮಗೆ ಈಗ ಕಾಸ್ಟ್ ಆಫ್ ಈಕ್ವಿಟಿ ಕೊಟ್ಟಿದ್ದಾರೆ 20%, ಕಾಸ್ಟ್ ಆಫ್ ಡೆಟ್ ಫೈನಾನ್ಸ್ ಬ್ಯಾಂಕ್ ಬರೋಯಿಂಗ್ 20% ಅಂತ ಕೊಟ್ಟಿದ್ದಾರೆ. 20% ಅಲ್ಲಿ ನೀವು ಟ್ಯಾಕ್ಸ್ ನ ತೆಗಿಬೇಕು. ಸೊ 1 ಮೈನಸ್ ಟಿ ಮಾಡ್ತೀರಾ, 1 ಮೈನಸ್ ಟಿ ಅಂದ್ರೆ 30% ಟ್ಯಾಕ್ಸ್ ರೇಟ್ ಇಂದ 1 ಮೈನಸ್ ಟಿ 0.7 ಆಗುತ್ತೆ. 20 ಇಂಟು 0.7 14% ಆಗುತ್ತೆ. ಕಾಸ್ಟ್ ಆಫ್ ಇಕ್ವಿಟಿ 20, ಕಾಸ್ಟ್ ಆಫ್ ಡೆಟ್ 14. ಅಲ್ಲಿ ಇದು ಸಿಕ್ಕಿದೆ, ಡಿದು ಸಿಕ್ಕಿದೆ, ಅದನ್ನ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಲ್ಲಿ ಮಾಡಿ 20% ಇಂಟು 850 ಡಿವೈಡ್ ಬೈ 850 ಪ್ಲಸ್ 340 ಎಷ್ಟು 1190 ಬರುತ್ತೆ. ಪ್ಲಸ್ 14% ಇಂಟು 340 ಡಿವೈಡ್ ಬೈ 850 ಪ್ಲಸ್ 340 1190 ಇಸ್ ಈಕ್ವಲ್ ಟು 18.285 ಬಂತು. ಈಗ ನಮಗೆ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಸಿಕ್ತು. ಈ ಇರೋ ಕ್ಯಾಶ್ ಫ್ಲೋಸ್ ಎಲ್ಲದನ್ನು ಡಿಸ್ಕೌಂಟ್ ಮಾಡ್ಬಿಡಿ. ಓಕೆ, ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಇಂದ ಡಿಸ್ಕೌಂಟ್ ಮಾಡಿ ಪ್ರೆಸೆಂಟ್ ವ್ಯಾಲ್ಯೂಗೆ ತಗೊಂಡ್ಬನ್ನಿ. ಸೊ ಮಾಡಿದಾಗ ನಿಮಗೆ ಡಿಸ್ಕೌಂಟ್ NPV ಬಂದ್ಬಿಟ್ಟು ನಿಮಗೆ ಈಗ ಬಂದ್ಬಿಟ್ಟು 1826.54 ಬಂತು. ಸೊ 1826.54 ಬಂತು. ವ್ಯಾಲ್ಯೂ ಆಫ್ ಕಂಪನಿ ಇಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಪ್ಲಸ್ ನಾನ್ ಆಪರೇಟಿಂಗ್ ಅಸೆಟ್ ಮೈನಸ್ ಡೆಟ್. ಇದನ್ನ ನಾವು ವ್ಯಾಲ್ಯೂ ಆಫ್ ಕಂಪನಿಗೆ ಹಾಕ್ತೀವಿ. ಸರ್ ನೀವು ಇದರೊಳಗೆ ಲಾಸ್ಟ್ ಅಲ್ಲಿ ಟರ್ಮಿನಲ್ ವ್ಯಾಲ್ಯೂ ಅಂತ ಮಾಡಿಲ್ಲ ಅಂದ್ರೆ, ಇದ್ರಲ್ಲಿ ಟರ್ಮಿನಲ್ ವ್ಯಾಲ್ಯೂ ಏನು ಕೊಟ್ಟಿಲ್ಲ. ಇದರಲ್ಲಿ ಅವನು ಬರೇ ವ್ಯಾಲ್ಯೂ ಆಫ್ ದಿ ಕಂಪನಿ ನೋಡ್ತಾನೆ. ವ್ಯಾಲ್ಯೂ ಆಫ್ ದಿ ಕಂಪನಿ ಏನ್ ಮಾಡ್ತಾರೆ ಅಂದ್ರೆ, ಯೂಶಲಿ ವ್ಯಾಲ್ಯೂ ಹೆಂಗ್ ಡಿರೈವ್ ಮಾಡ್ತಾರೆ, ಆಲ್ರೆಡಿ ಎಲ್ಲ ಡೆಟ್ ಪೇ ಮಾಡ್ಬಿಟ್ಟು ಆ ಕಂಪನಿನ ಅವರು ತಗೊಳ್ತಾರಲ್ವ, ಅದಕ್ಕೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಪ್ಲಸ್ ನಾನ್ ಆಪರೇಟಿಂಗ್ ಅಸೆಟ್. ಯಾವ್ದನ್ನ ನಾನ್ ಆಪರೇಟಿಂಗ್ ಅಸೆಟ್ ಅಂತ ಏನಾನ ಕೊಟ್ಟಿದ್ರೆ ನಿಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನನ್ನ ಕೊಟ್ಟಿದ್ರೆ ಅದನ್ನು ದಯವಿಟ್ಟು ತಗೊಳ್ಳಿ. ಇದ್ರೊಳಗೆ ಏನು ಕೊಟ್ಟಿಲ್ಲ, ಅದಕ್ಕೆ ನಾನು 0 ಅಂತ ಕನ್ಸಿಡರ್ ಮಾಡ್ತೇನೆ. ಡೆಟ್ ಕೊಟ್ಟಿದ್ದಾರೆ 340 ಅನ್ಬಿಟ್ಟು. ಸೊ ಈಗ ಈ ಬಂದಿರೋ ವ್ಯಾಲ್ಯೂ ಅಲ್ಲಿ 340 ನ ತೆಗೆದ್ರೆ ನನಗೆ 1486.54 ವಿಚ್ ಇಸ್ ದಿ ವ್ಯಾಲ್ಯೂ ಆಫ್ ಕಂಪನಿ. ಓಕೆ ಫ್ರೆಂಡ್ಸ್, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಅದೇ ತರ ಶೇರ್ ಮಾಡಿ. ನೀವು ಎಷ್ಟು ಶೇರ್ ಮಾಡ್ತೀರೋ ಇದು ಬೇರೆಯವ್ರ ಜೊತೆ ಅವ್ರಿಗೂ ಅನುಕೂಲ ಆಗುತ್ತೆ, ಅವ್ರಿಗೂ ಓದಕ್ಕೆ ಈಸಿ ಆಗುತ್ತೆ, ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ತಾರೆ. ನನಗೂ ಇನ್ನೂ ತುಂಬಾ ವಿಡಿಯೋಸ್ ಮಾಡಬೇಕು. ಈ ತರ ವಿಡಿಯೋಸ್ಗಳು ಸ್ಟೂಡೆಂಟ್ ಕಷ್ಟದಲ್ಲಿದ್ದಾಗ ನಾವು ವಿಡಿಯೋ ಹಿಂಗೆ ಎಕ್ಸ್ಪ್ಲೇನ್ ಮಾಡ್ಕೊಟ್ರೆ ಅವ್ರಿಗೂ ಸಂತೋಷ ಆಗುತ್ತೆ, ಯಾರೋ ಒಬ್ರು ಇದ್ದಾರೆ ನಮ್ಗೆ ಹೇಳ್ಕೊಡಕ್ಕೆ ಅಂದ್ಬಿಟ್ಟು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.